ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಪಿ.ಕೆ. ರಾಧಾ ಎನ್ನುವರು ನಮಗೆ ಇವತ್ತು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇವರು ಮದುವೆ ಆದ್ರೂ ಕೂಡ ಸುಖಾನೇ ಕಂಡಿಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಈಗ ಇವರಿಗೆ ಡೈವರ್ಸ್ ಆಗಿದೆ ಗೆಳೆಯರೇ. ಸುಖ ಕೊಡುವ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡ್ಕೊಂಡಿದ್ದಾರೆ. ಇವರು ನೋಡಿ, ಸ್ವಂತ ಒಂದು ಬಿಸ್ನೆಸ್ ಅನ್ನ 5 ವರ್ಷಗಳಿಂದ ಮಾಡ್ತಾ ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರಿಗೆ 35ರಿಂದ 50,000ದವರೆಗೆ ಇನ್ಕಮ್ ಇದೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ನೋಡಿ, ಪಿ.ಕೆ. ರಾಧಾ ಅವರ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಗೆಳೆಯರು. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ, ರಾಧಾ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರು ನೋಡಿ, ಕೆಲಸದ ಒಂದು ಮಾಹಿತಿ ಬಗ್ಗೆ ಹೇಳಿದ್ದಾರೆ ಇವರು. ನೋಡಿ, 5 ವರ್ಷಗಳಿಂದ ಒಂದು ಸ್ವಂತ ಒಂದು ಹೋಲ್ಸೇಲ್ ಕಿರಾಣಿ ಶಾಪ್ ಅನ್ನ ನಡೆಸ್ತಾ ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರಿಗೆ ಇನ್ಕಮ್ ಎಷ್ಟಿದೆಯಪ್ಪ ಅಂದ್ರೆ ಖರ್ಚು ತೆಗೆದು ಕಮ್ಮಿ ಅಂದ್ರು 30,000 ರೂಪಾಯಿ ಪ್ರತಿ ತಿಂಗಳು ಉಳಿಯುತ್ತೆ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಒಂದು ಇನ್ಕಮ್ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಗೆಳೆಯರೇ ನೋಡಿ, ಇವರ ಒಂದು ಜೀವನದ ಒಂದು ಕಥೆಯನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಮನೆಯಲ್ಲಿ ಎಲ್ಲಾ ಕೊಟ್ಟು ಒಂದು 10 ವರ್ಷದ ಹಿಂದೆ ಮದುವೆ ಮಾಡಿದ್ರು ಅಂತ ಇವರಿಗೆ. ಆದ್ರೆ ಅವರಿಗೆ ಹೃದಯದ ಒಂದು ಸಮಸ್ಯೆ ಇತ್ತಂತೆ, ಹಾಗಾಗಿ ಅವರು ಹೋದ್ರು ಅಂತ ಹೇಳ್ಕೊಂಡಿದ್ದಾರೆ. ನಂತರ ತವ್ರ ಮನೆಗೆ ಬಂದು ಅಲ್ಲಿ ಸ್ವಲ್ಪ ದಿನ ತವ್ರ ಮನೆಯಲ್ಲಿ ಇದ್ದು, ನಂತರ ಒಂದು ಕೆಲಸಕ್ಕೆ ಒಂದು ಕಂಪನಿಯಲ್ಲಿ 4 ವರ್ಷ ಕೆಲಸವನ್ನ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹಣವನ್ನ ಸಂಪಾದನೆ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಕಂಪನಿಯಲ್ಲಿ ಕೆಲಸ ಮಾಡಿ 4 ವರ್ಷ ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ಮನೆಗೆ ಬಂದು ಒಂದು ಸ್ವಲ್ಪ ದುಡ್ಡನ್ನ ಮಾಡ್ಕೊಂಡ್ ಬಂದು ಹೋಲ್ಸೇಲ್ ಕಿರಾಣಿ ಶಾಪ್ ಅನ್ನ ಶುರು ಮಾಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರು ನೋಡಿ, ಫ್ರೆಂಡ್ ಬೇಕು ಅಂತ ತಿಳಿಸಿದ್ದಾರೆ. ಫ್ರೆಂಡ್ ಯಾವ ರೀತಿ ಇರ್ಬೇಕಂದ್ರೆ, ಅವರ ಆಸ್ತಿ ಅಂತಸ್ತು ಏನು ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಅವರು ಬಡವರಾದ್ರೂ ಸರಿ, ಬಡವರು ಶ್ರೀಮಂತರ ಅಂತ ಇವರು ನೋಡಂಗಿಲ್ಲ ಅಂತೆ. ಒಳ್ಳೆಯ ಅಭ್ಯಾಸ ಇದ್ರೆ ಮತ್ತು ಜೊತೆಗೆ ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಸಾಕು, ಅದಿಷ್ಟೇ ನೋಡ್ತೀನಿ. ಅವರು ಬಡವರಾದ್ರೂ ಬಡವ ಅಂತ ನಾನಂತೂ ನೋಡಲ್ಲ. ಅವ್ರಿಗೆ ಆಸ್ತಿ ಇದೆಯೋ ಇಲ್ವೋ ಅಂತನೂ ನೋಡಲ್ಲ. ಅವ್ರಿಗೆ ಒಳ್ಳೆಯ ಅಭ್ಯಾಸ ಇರಬೇಕು, ಒಳ್ಳೆಯ ವ್ಯಕ್ತಿತ್ವ ಇದ್ರೆ ಸಾಕು, ಅಷ್ಟು ಇದ್ರೆ ಸಾಕು. ನನಗೆ ಬೇರೆ ಏನು ಬೇಡ, ನಿಮಗೆ ಹೇಗ್ ಬೇಕೋ ಹಾಗೆ ಇರ್ತೀನಿ, ಬಟ್ ನನ್ ಬಿಟ್ಟು ಬೇರೆಯವರ ಒಂದು ಸವಾಸ ಮಾಡಬಾರ್ದಂತ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರು ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಿರಾಣಿ ಶಾಪ್. ಇಲ್ಲಿ ಬಂದು ಎಲ್ಲಾ ತರಹದ ಒಂದು ಐಟಮ್ಗಳನ್ನ, ಮನೆ ಬಳಕೆ ಆಗಿರ್ಬೋದು, ಒಂದು ಅದು ಇದು ಅಂತ ಎಲ್ಲಾ ರೀತಿಯಾದ ಒಂದು ವಸ್ತುಗಳನ್ನ ಮಾರಾಟ ಮಾಡುವುದಾಗಿ ಈ ಒಂದು ಕಿರಾಣಿ ಶಾಪ್ ಬಗ್ಗೆ ಹೇಳ್ಕೊಂಡಿದ್ದಾರೆ ಗೆಳೆಯರು ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ಪಿ.ಕೆ. ರಾಧಾ ಅಂತ, ತಂದೆ ಹೆಸರು ಪರಮೇಶಪ್ಪ, ತಾಯಿ ಶಾಂತ ಅಂತ ಹೇಳ್ಕೊಂಡಿದ್ದಾರೆ. ಇವರಿಗೆ ಆಸ್ತಿ ಬಂದು ಒಂದು ಮನೆ ಇದೆ, 118 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡಿದ್ದಾರಂತೆ. ಜೊತೆಗೆ BA ಎಜುಕೇಶನ್ BA ಆಗಿದೆ ಇವ್ರದ್ದು. ಇವರ ಹಾಬಿ ಬಂದು ಕುಕ್ಕಿಂಗು, ಟ್ರಾವೆಲಿಂಗು, ಇನ್ನು ಟೂರಿಸ್ಟ್ ಅಂದ್ರೆ ಐತಿಹಾಸಿಕ ಸ್ಥಳಗಳಿಗೆ ಒಂದು ಗಾಡಿ ತಗೊಂಡು ಅಲ್ಲಿಗೆ ಹೋಗೋದು, ಟ್ರಾವೆಲಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಊರು ಬಂದು ದಾವಣಗೆರೆ, ಅಂಗಡಿ ಪ್ಲಸ್ ಮನೆ ಬಂದು ದಾವಣಗೆರೆಯಲ್ಲಿ ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಎತ್ತರ ಬಂದು 155 ಸೆಂಟಿಮೀಟರ್, ತೂಕ ಬಂದು 69. ಈಗ 36ರ ಒಂದು ವಯೋದಲ್ಲಿ ಇವರಿಗೆ ನಡೀತಾ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ನೋಡಿ ಗೆಳೆಯರೇ. ಇವ್ರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ ಗೆಳೆಯರೇ. ಇವ್ರನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ, ನಿಮ್ಮ ಎಲ್ಲಾ ಒಟ್ಟಾರೆಯಾಗಿ ಅಭಿಪ್ರಾಯಗಳು ಚೆನ್ನಾಗಿದ್ರೆ ಅವ್ರಿಗೆ ರಿಪ್ಲೈ ಅನ್ನ ಕೊಡ್ತಾರೆ. ಹಾಗಾಗಿ ಯಾರು ಕೆಟ್ಟದಾಗಿ ಒಂದು ಕಮೆಂಟ್ಗಳನ್ನ ಹಾಕಬೇಡಿ. ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ಹಾಕಿ, ನಿಮ್ಮ ಒಂದು ಎಲ್ಲ ಒಂದು ಏನು ಓದಿದಿರೋ ಎಲ್ಲ ಹಾಕಿದ್ರೆ ಅವರು ರಿಪ್ಲೈ ಅನ್ನು ಕೊಡ್ತಾರೆ. ಹಾಗಾಗಿ ಒಳ್ಳೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.